ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥ ಮಾಡ್ತಿರುವಂತಹ ನಮಸ್ಕಾರಗಳು. ರಾಯರ ಫಲ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ. ಈ ಬಾರಿಯ ನಾಮ ಸಂವತ್ಸರದ ಯುಗಾದಿಯು ಮುಗಿತಿದ್ದಂತೆ ರಾಜನಾದ ಸೂರ್ಯ, ಸಂಪತ್ತಿನ ಅಧಿದೇವತೆ ಕುಬೇರನ ಕೃಪೆ ಈ 5 ರಾಶಿಯ ಮೇಲೆ ಬೀಳ್ತಾ ಇದೆ. ಹಳೆಯ ಕಷ್ಟಗಳನ್ನು ಕಲಿತು ಇನ್ನು ಮುಂದೆ ಅದೃಷ್ಟ ಅನ್ನುವಂತ ನಿಮಗೆ ಪ್ರಾಪ್ತಿ ಆಗ್ತದೆ. ಹಾಗಾದ್ರೆ 5 ರಾಶಿಗಳು ಯಾವುದಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲ ರಾಶಿ ಆಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಯುಗಾದಿಯ ನಂತರ ಗಜಕೇಸರಿ ಯೋಗ ಫಲ ಸಿಗ್ತಾ ಇದೆ. ನೀವು ಕೈ ಹಾಕುವಂತ ಪ್ರತಿಯೊಂದು ಕೆಲಸದಲ್ಲೂ ಲಾಭ ಗ್ಯಾರಂಟಿ ಅನ್ನುವಂಥದ್ದು ಹೇಳ್ಬಹುದು. ವಿಶೇಷವಾಗಿ ಭೂಮಿಯ ಖರೀದಿ ಮಾಡುವಂತ ಯೋಗ ನಿಮಗಿದೆ. 2ನೇ ರಾಶಿಯಾಗಿ ಮಿಥುನ ರಾಶಿ. ನಿಮ್ಮ ದಶೆ ಇವಾಗ ಬದಲಾಗ್ತಾ ಇದೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕುಬೇರನ ಕೃಪೆಗಳಿಂದ ನಿಮ್ಮ ಪೂರ್ವಜರ ಆಸ್ತಿ ನಿಮ್ಮ ಕೈ ಸೇರ್ತದೆ. 3ನೇ ರಾಶಿಯಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸು ಸಿಗ್ತಾ ಇದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಮನೆಯಲ್ಲಿ ಮಂಗಲ ಕಾರ್ಯ ನೆರವೇರ್ತದೆ. 4ನೇ ರಾಶಿ ಆಗಿರುವಂತಹ ವೃಶ್ಚಿಕ ರಾಶಿ. ವಿದೇಶ ಹೋಗುವಂತ ಹಂಬಲ ಇರುವವರಿಗೆ, ವಿದೇಶಕ್ಕೆ ಹೋಗುವ ಹಂಬಲ ಇರುವವರಿಗೆ ದಾರಿ ಸುಗಮವಾಗ್ತದೆ, ನಿವಾರಣೆ ಆಗ್ತದೆ. 5ನೇ ರಾಶಿಯಾಗಿ ಕುಂಭರಾಶಿ. ಶನಿಯ ಪ್ರಭಾವ ಇದ್ರೂ ಕೂಡ ಕುಬೇರನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಆರ್ಥಿಕ ಲಾಭ ಹೆಚ್ಚಾಗ್ತದೆ. ಹಳೆಯ ಬಾಕಿ ಹಣ ಸಂಪೂರ್ಣ ಕೈ ಸೇರುತ್ತದೆ. ಈ ಯುಗಾದಿ ಹಬ್ಬದಂದು ಓಂ ಕುಬೇರಾಯ ನಮಃ ಎಂದು ಮಂತ್ರವನ್ನು ಪಠಿಸಿ. ಈ ಯುಗಾದಿಯ ಈ ವರ್ಷ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ತರಲಿ. ಈ 5 ರಾಶಿಗಳಲ್ಲಿ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೆಳಗೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.